ಚೇತು ಯಾರು? ಆ 30 ಜನದಲ್ಲಿ ಚೇತು ಒಬ್ಬ. ದೀಕ್ಷಾನ ನೀವ್ ಹೇಗೆ ಗ್ರಹಿಸ್ತಾ ಇದ್ದೀರಿ? ಕತೆ ಕೇಳಿದಾಗ ಇಲ್ಲ ಕತೆ ಓದಿದಾಗ ನನಗೆ ಅದು ದೀಕ್ಷನ ಕತೆ ಅಂತಾನೆ ದೀಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ದೀಕ್ಷನ ಈ ಈಕ್ವೇಶನ್ ಇಂದ ತೆಗ್ದ್ಬಿಟ್ರೆ ಈ ಸಿನಿಮಾನೇ ಆಗಲ್ಲ ಅಂತಾನೆ ನನ್ಗೆ ಅನ್ಸಿತ್ತು. ಹಿಂಗ್ ಯಾಕೆ ಮಾಡ್ಬೇಕು ಅವಳು ಅಂತ ಹೇಳಿದ್ರೆ ಮೇಡಮ್ ದೀಕ್ಷಾ ಹಂಗ್ ಮಾಡಿದ್ರೆ ನಾವು ಕ್ಲೈಮ್ಯಾಕ್ಸ್ ಬರಕ್ ಸಾಧ್ಯ ಇಲ್ಲ ಅಂದ್ರೆ ಇದೇನು ವರ್ಕ್ ಆಗಲ್ಲ ಅಂತ. ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಘಟನೆ ಆಗಿ ಏನೋ ಒಂದು ಅವ್ರ ತಾಯಿ ಅವ್ರು ಏನೋ ಹೇಳಿರ್ತಾರೆ, ಅದನ್ನೇ ಕ್ಯಾರಿ ಮಾಡಬೇಕು, ಅದನ್ನೇ ಜೀವಿಸಬೇಕು ಅಂತಾನೆ ಅವ್ನ ಒಳಗಡೆ ಸ್ಟ್ರಾಂಗ್ ಇರುತ್ತೆ. ಬಟ್ ನಾಯಿ ಕೂಡ ಇದೆ, ಅದ್ರ ಬಗ್ಗೆ ಆದ್ರೂ ಹೇಳಿ. ಬಟ್ ಆ 3 ಸ್ಟೇಜ್ಗಳಲ್ಲಿ ಲವ್ ಸ್ಟೋರಿ ಇದೆಯಾ? ಬೇಡ ಬಿಡಿ. ದೀಕ್ಷಾ ಅಂತ ಹೆಸರು ಯಾಕೆ ಅಂತ ಕೇಳಿದ್ರ? ಸೊ ಹುಡುಕಿ ದೀಕ್ಷಾ ಒಂದು ಮಂಗಳೂರು ಹೆಸರು ಅಂತ ಹೇಳಿ ಇಟ್ಟಿದ್ದು. ಅದು ಏನೀಗ ವಿಜುವಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಖಂಡಿತ ಡೆಫಿನೆಟ್ಲಿ ಅದು ಅವರಿಗೆ ಸಲ್ಲಬೇಕಾಗಿರೋಂಥದ್ದು, ಅಂದರೆ ನಿಮ್ಮ ಅಪ್ರಿಷಿಯೇಷನ್. ಕತೆ ಕೇಳಿದ ತಕ್ಷಣ ಚರಣ್ ಸರ್ ಇದಕ್ಕೆ ಬಂದುಬಿಟ್ರೆ ಬಾಂಬ್ ಇದು ಅಂತ ನನಗೆ ಆವಾಗ ಡಿಸ್ಕಸ್ ಮಾಡ್ಬೇಕಾದ್ರೆ ಎಲ್ಲರದ್ದು ಡಿಪಾರ್ಟ್ಮೆಂಟ್ ಆಯಿತು. ಇವ್ರು ಹೇಳಿದ ತಕ್ಷಣ ಡಾರ್ಲಿಂಗ್ ನನಗೂ ಅದೇ ಇದೆ, ಆದರೆ ಹೆಂಗೆ ಅಂತ ಅವರು. ಹೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಜೆನ್ನಿ? ಟೋಬಿ ಮಗಳು ಜೆನ್ನಿ, ಆದ್ರೆ ಜೆನ್ನಿ ಟೋಬಿ ಅಮ್ಮ. ಏನ್ ಮಾಡ್ತಾ ಇದ್ದೀನಿ ನಾನು, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನ್ಗೋಸ್ಕರ, ಹಿಂದೆ ಹೋಗ್ಬಿಟ್ಟು ನೀನ್ ಮತ್ತೆ ಇದನ್ನ ಮಾಡ್ತಾ ಇದೆಯಲ್ಲ. ನನಗೆ ನಿಶಾಂತ್ ಸರ್ ಫಸ್ಟ್ ನಾನು ಅವ್ರನ್ನ ಅಪ್ರೋಚ್ ಮಾಡಿದಾಗ ನನಗೆ ಏನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇದು ಮಾಡ್ತಾ ಇದ್ದೀನಿ ಅಂತ ಏನು ನಂಗೆ ಮಾತು ಕೊಟ್ಟು ನನಗೆ ಏನು ಹೇಳಿದರು, ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಯಾರು ಸಿನಿಮಾಗೆ ಥಿಯೇಟ್ರಿಗೆ ಬಂದು ಅವ್ರು ಕೂತ್ಕೊಂಡು ಸಿನಿಮಾ ನೋಡಿ ಅವ್ರು ಖಂಡಿತ ಆಚೆ ಹೋಗ್ತಾ ಚೇತುನ, ದೀಕ್ಷನ ಅಥವಾ ಮಾರ್ನಮಿಯನ್ನ ಅವ್ರ ತಲೆಯಲ್ಲಿ ತಗೊಂಡು ಹೋಗ್ತಾರೆ. ಕೇಳಿದ್ದು ಇವರು ನೆರವೇರಿಸಿದ್ದಾರೆ, ನನಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಈಗ ಒಂದು ಸ್ವಲ್ಪ ಟಫ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ ಟಕ್ ಅಂತ. ಚೇತು ಯಾರು ನಿಮ್ಮ ಪ್ರಕಾರ? ಇದು ಟಫ್ ಕ್ವಶನ್ ಅಲ್ಲ ಸರ್, ತುಂಬ ಈಸಿ ಕ್ವಶನ್. ಅಂದರೆ ಚೇತು ಅಂತಂದರೆ ನೀವು ಇಫ್ ಇನ್ ಕೇಸ್ ಮಂಗಳೂರಿಗೆ ಹೋಗಿ ಅಲ್ಲಿ ನಿಮಗೆ ಒಡನಾಟ ಇದ್ದರೆ ಈ ಥರ ಗುಂಪುಗಳೇನಿರುತ್ತಲ್ಲ, ಹುಲಿ ವೇಷ ಹಾಕೋ ಗುಂಪುಗಳಿರುತ್ತೆ, ಅದಕ್ಕೊಬ್ಬ ಮುಖಂಡ ಅಂತ ಇರ್ತಾನೆ. ಅದರ ಕೆಳಗಡೆ ಒಂದಿಷ್ಟು ಜನ ಹುಡುಗರೆಲ್ಲ ಇರ್ತಾರೆ. ಒಂದು 20-30 ಜನ ಹುಡುಗರು ಇದ್ದಾರೆ ಅಂದ್ಕೊಳ್ಳಿ ಆ ಗುಂಪಲ್ಲಿ. ಆ 30 ಜನದಲ್ಲಿ ಚೇತು ಒಬ್ಬ. ಅಷ್ಟೇ ಸಿಂಪಲ್ ಹುಡುಗ. ಅವ್ನು ಏನು ದೊಡ್ಡದಾಗಿ ಡ್ರೀಮು ಆ ಥರ ಏನಿಲ್ಲ. ಆರಾಮಾಗಿ ಒಂದು ಪಂಚೆ ಇಟ್ಕೊಂಡು ಅವ್ನು ಗಾಡಿ ಇಟ್ಕೊಂಡು ಮನೆಯಲ್ಲೇ ಖುಷಿಯಾಗಿ ಅವ್ನ ಕೆಲಸ ಆಯ್ತು, ಅವ್ರ ಬಾಸ್ ಏನೊಂದು ಕೆಲಸ ಹೇಳ್ತಾರೆ ಅದು ಮಾಡ್ಕೊಂಡು ಗುಂಪಲ್ಲಿ ಹುಡುಗರ ಜೊತೆ ಲೀಡರ್ ಅಲ್ಲ, ಇಲ್ಲ ಅವ್ರ ಲೀಡರ್ ಬೇರೆ ಇದ್ದಾರೆ. ಇವನು ಆ ಗುಂಪಲ್ಲಿ ಒಬ್ಬ ಆರಾಮ್ ಹುಡುಗರ ಜೊತೆಗೆ ಚಿಲ್ ಮಾಡ್ಕೊಂಡು ಆರಾಮಾಗಿರೋಂಥ ಹುಡುಗ ಅಷ್ಟೇ. ಅವ್ನ ಲೈಫಲ್ಲಿ ಏನೇನಾಗುತ್ತೆ, ದೀಕ್ಷಾ ಹೆಂಗೆ ಬರ್ತಾಳೆ, ಅದು ಹೆಂಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಮಾರ್ನ. ನೈಸ್. ನನಗೇನು ಅನ್ನಿಸ್ತು ಅಂದರೆ ಟ್ರೈಲರ್ ನೋಡಿದಾಗ ಇದು ಚೇತುವಿನ ಕಥೆನೇ ನನ್ನ ಪ್ರಕಾರ. ತನ್ನದೊಂದು ಜರ್ನಿ, ಪ್ರಾಯಶಃ ತನ್ನದೊಂದು ರಿವೆಂಜು ಅದೆಲ್ಲ ಬರಬಹುದು ಅಂತ. ಆ ರಿವೆಂಜ್ಗೆ ಕಾರಣ ದೀಕ್ಷಾನ ನಂಗೆ ಗೊತ್ತಿಲ್ಲ. ಬಟ್ ಈ ರೀತಿಯ ಒಂದು ಹೀರೋಸ್ ಜರ್ನಿಯ ಒಂದು ಚಿತ್ರದಲ್ಲಿ ನೀವು ದೀಕ್ಷಾನ ಹೇಗೆ ಕಂಡುಕೊಂಡ್ರಿ? ಲೈಕ್ ದೀಕ್ಷಾನ ನೀವು ಹೇಗೆ ಗ್ರಹಿಸ್ತಾ ಇದ್ದೀರಿ? ನಾನು ಕತೆ ಕೇಳಿದಾಗ ಇಲ್ಲ ಕತೆ ಓದಿದಾಗ ನನಗೆ ಅದು ದೀಕ್ಷನ ಕತೆ ಅಂತಾನೆ ಅನ್ಸಿತ್ತು. ನಾನು ಅದು ಆಸ್ ಮಚ್ ಆಸ್ ಇಟ್ ಈಸ್ ಎವ್ರಿಬಡೀಸ್ ಫಿಲ್ಮ್ ಆ್ಯಂಡ್ ಎವ್ರಿಬಡಿ ಈಸ್ ದಿ ಹೀರೋ ಆಫ್ ದ ಕ್ಯಾರೆಕ್ಟರ್. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವರೇ ಹೀರೋ ಆ ಒಂದು ಸೆಗ್ಮೆಂಟ್ಗೆ. ಸೊ ನನಗೆ ಕತೆ ಹೇಳಿದಾಗ ಒಂದು ಕಥೆಯಾಗಿ ಕೇಳಿದೆ, ಎಂಟರ್ಟೈನಿಂಗ್ ಆಗಿತ್ತು. ದೀಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ದೀಕ್ಷನ ಈ ಈಕ್ವೇಶನ್ ಇಂದ ತೆಗ್ದ್ಬಿಟ್ರೆ ಈ ಸಿನಿಮಾನೇ ಆಗಲ್ಲ ಅಂತಾನೆ ನನಗೆ ಅನ್ಸಿತ್ತು. ಸೊ ನಾವು ದೀಕ್ಷಾ ಇಸ್ ದ ಮೇನ್ ಎಲಿಮೆಂಟ್ ಆಫ್ ದ ಫಿಲ್ಮ್ ಫಾರ್ ಮೀ. ಸೊ ನಾನು ಈಗ ಏನು ಮಾಡಬೇಕು, ಆ ಒಂದು ಈಕ್ವೇಷನಲ್ಲಿ ಅಂದರೆ ನಾನು ಅಂತ ಯಾಕೆ ಹೇಳ್ತೀನಿ, ದೀಕ್ಷಾ ಆಗಿ ಹೇಳ್ತಾ ಇದ್ದೀನಿ. ಸೊ ದೀಕ್ಷಾ ಆಗಿ ಮಾಡೋ ಒಂದೊಂದು ಡಿಸಿಷನ್ಸ್, ತಗೊಳ್ಳೋ ಒಂದೊಂದು ಡಿಸಿಷನ್ಸು, ಇಲ್ಲ ಅವಳು ಮಾಡ್ತಿರೋ ಆ್ಯಕ್ಷನ್ಸು ಎಲ್ಲವೂ ಚೇತುಗೂ ಅಫೆಕ್ಟ್ ಆಗ್ತದೆ, ಅಲ್ಲಿ ಯಾರೋ ಕಾರ್ನರಲ್ಲಿರೋನ್ಗೂ ಅಫೆಕ್ಟ್ ಆಗ್ತದೆ. ಅದು ಇಟ್ ಈಸ್ ವೆರಿ ಇಂಟರ್ಲಿಂಕ್ಡ್. ಸೊ ನಾನೇನು ಮಾಡ್ತೀನಿ, ಇಲ್ಲ ಅವ್ರೇನು ಮಾಡಿ, ಇಟ್ಸ್ ಅ ಸಿಂಬಯೋಟಿಕ್ ರಿಲೇಷನ್ಶಿಪ್. ಬಟ್ ದೀಕ್ಷಾ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಅವಳು ಮಾಡ್ತಿರೋದು, ಇಲ್ಲ ಅವಳ ಎಕ್ಸಿಸ್ಟೆನ್ಸೇ ಇವನ್ಗೆ ಅಫೆಕ್ಟ್ ಆಗುತ್ತೆ, ಆ ಕತೆಗೆ ಅಫೆಕ್ಟ್ ಆಗುತ್ತೆ ಆನ್ ದ ಹೋಲ್. So that's how I saw it. So it's a Diksha's. ನನಗಿದು ಹೇಳಿ, ಆಕ್ಚುಲಿ ನೀವು ಅದಕ್ಕೆ ಆಮೇಲೆ ಉತ್ತರ ಕೊಡಿ. ದಿ ಎಮೋಷನಲ್ ಬೀಯಿಂಗ್ ಆಫ್ ದೀಕ್ಷಾ, ಅದನ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ? It is very hard to be like a Diksha. ಯಾಕಂದ್ರೆ ನನಗೆ there is a moral compass for everyone. ನಾನು ಯಾರನ್ನೋ ಜಡ್ಜ್ ಮಾಡಬೇಕಾದ್ರೆ ನಾನೇನು ಬಿಲೀವ್ ಮಾಡ್ತೀನಿ, ನಾನು ಒಳ್ಳೆಯವಳು ಅಂತ ಅಂದ್ಕೊಂಡು ಜಡ್ಜ್ ಮಾಡೋದೇ ಜಾಸ್ತಿ ಯಾವಾಗಲೂ ನಾವು ಇನ್ ಜನರಲ್. ದಟ್ಸ್ ಹೌ ವಿ ಆಲ್ವೇಸ್ ಫಂಕ್ಷನ್ ಅಂತ ನನ್ಗೆ ಅನ್ಸೋದು. ಸೊ ಈ ದೀಕ್ಷಾ ಹೆಂಗೆ ಅಂದರೆ ಶಿ ಲಿವ್ಸ್ ಹರ್ ಲೈಫ್. ಅವಳಿಗೆ ಹಿಂದೆ ಮುಂದೆ ಯೋಚನೆ ಮಾಡಿ ನಾನು ಹಿಂಗೆ ಮಾಡಿದ್ರೆ, ಹಿಂಗೆ ಹೇಳಿದ್ರೆ ಅವ್ರಿಗೆ ಹಿಂಗೆ ಅನ್ಸ್ಬೋದು, ಆ ಥರದ ವ್ಯಕ್ತಿ ಅವಳಲ್ಲ. ಆ್ಯಂಡ್ ಈ ಥರದ್ದು ಒಂದು ಡಿಸಿಷನ್ ತೊಗೊಂಡ್ಬಿಟ್ಟೆ, ಈವನ್ ಇಫ್ ಇಟ್ಸ್ ಅ ಟಫೆಸ್ಟ್ ಆಫ್ ದ ಡಿಸಿಷನ್ಸ್ ಫಾರ್ ದಿ ಇನ್ ಕಂಪ್ಯಾರಿಸನ್ ಯಾರಿಗಾದ್ರೂ ಬೇರೆಯವ್ರಿಗೆ, ಅವಳ ತೊಗೊಂಡು ನಾನು ಅದು ಮಾಡಿದೆ, ಸೊ ಅದಕ್ಕೇನು ನಂಗೆ ಅನಿಸ್ತು ಅಷ್ಟೇ.
ಸೊ ನಿನ್ಗೆ ಅದು ಹಂಗಾದ್ರೆ ನಾನು ಏನು ಮಾಡೋಕ್ಕಾಗತ್ತೆ. ನನಗೆ ಆ ಪಾಯಿಂಟಲ್ಲಿ ನಂಗೆ ಹಂಗೆ ಅನಿಸ್ತು. ನಾನು ಇವಾಗ ಚೈತ್ರನಾಗ ನಾನು ಹಂಗೆ ಯೋಚನೆ ಮಾಡಿದ್ರೆ ನಾನು ಹಂಗೆ ಯೋಚನೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ತುಂಬ ಯೋಚನೆ ಮಾಡಿ ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ, ಅಯ್ಯೋ ನಾನು ಇದು ತೊಗೊಂಡ್ಬಿಟ್ರೆ ಹಿಂಗೆ, ಈ ಡಿಸಿಷನ್ ಇವಾಗ ತೊಗೊಂಡ್ರೆ ಅದು 5 ವರ್ಷ ಆದಮೇಲೆ ಹೆಂಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ಅಟ್ಲೀಸ್ಟ್ ಥಾಟ್ ಆದರೂ ಬರುತ್ತಲ್ಲ. ದೀಕ್ಷಂಗಿಲ್ಲ. ಆ ಥರ ಬದುಕೋದು ಕಷ್ಟ, ಆ ಥರ ಬದುಕಿ ಅದ್ರ ಕಾನ್ಸಿಕ್ವೆನ್ಸಸ್ ಅನುಭವಿಸೋದು ಕಷ್ಟ. ಸೊ ಅದಕ್ಕಿಂತ ಮುಂಚೆ ನೀವು ಮಾಡದೇ ಇರೋದೇ ವಾಸಿ ಅಂತ ಸುಮ್ಮನೆ ಇರೋದು ಈಸ್ ಈಸಿಯರ್ ದ್ಯಾನ್ ಬೀಯಿಂಗ್ ಅ ದೀಕ್ಷಾ. ಸೊ ದೀಕ್ಷಾ ಅದನ್ನೆಲ್ಲ ಮಾಡ್ತಾಳೆ ಸಿನಿಮಾಲಿ. ಸೊ ಅದು ಆ ಥರ ಒಂದು ಬದುಕೋದು ದೊಡ್ಡ ನಿರ್ಣಯವನ್ನ ತಗೊಳ್ತಾಳೆ ಆ್ಯಂಡ್ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಆ ತಗೊಳ್ಳೋದು ನಿರ್ಧಾರ ಹೆಂಗಿದೆ ಅಂದರೆ ನಾವೆಲ್ಲರೂ ಅದನ್ನ ಆ್ಯಕ್ಚುಲಿ ಮಾಡ್ತೀವಿ ನಮ್ಮ ಜೀವನದಲ್ಲಿ. ನಾವು ನೋಡ್ತೀವಿ ಅಂತ ಕ್ಯಾರೆಕ್ಟರ್ಸ್ ಹಂಗೆ ತಗೊಳ್ಳೋದು. ಮೇ ಬಿ ನಮ್ಮ ಲೈಫಲ್ಲಿ ಆ ಥರ ತಗೊಂಡೇ ಜಡ್ಜ್ ಮಾಡೋರು ಕೆಲವರಾದರೆ, ಅದನ್ನ ತಗೊಂಡು ಮಾಡಿಬಿಟ್ಟು ಆ ಥರ ಜೀವಿಸೋರು ಒಂದಷ್ಟು ಕ್ಯಾಟಗರಿ ಜನ ಇರ್ತಾರೆ. ಆ ಕ್ಯಾಟಗರಿಗೆ ಬೀಳೋಳೆ ದೀಕ್ಷಾ. ಜಡ್ಜ್ ಮಾಡೋರು ಈ ಸಿನಿಮಾ ಬಂದು ನೋಡೋರು ಇನ್ ಜನರಲ್. ಸೊ ನೀವು ನಾನು ಆ ದೀಕ್ಷಾ ಅಂತ ಅನ್ಕೊಂಡು ಹೋಗ್ತಿರೋ ಅಲ್ವಾ, ಚೇಚೆ ಇವಳ ಥರ ನಾನು ಮಾಡ್ತಾ ಇರಲಿಲ್ಲಪ್ಪ ಅಂತ ಅನ್ಕೊಂಡು ಹೋಗ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ದೀಕ್ಷಾ ಆಗಿ ಹಂಗೆ ಬದುಕ್ಬಿಟ್ಟು ಅವಳ ಜೀವನ ಅವಳು ಆರಾಮಾಗಿ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್ಸ್ ಅಂತಲ್ಲ, ಹಾಗೆ ಶಿ ಲಿವ್ಸ್ ಹರ್ ಲೈಫ್ಸ್. ಆ್ಯಂಡ್ ನಾನು ಯಾವಾಗಲೂ ಇವ್ರಿಗೆ ಕೇಳೋದು, ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ, ನೀವು ಯಾಕೆ ಹಿಂಗೆ ಯಾಕೆ ಮಾಡಬೇಕು ಅವಳು ಅಂತ ಹೇಳಿದ್ರೆ, ಮೇಡಮ್ ದೀಕ್ಷಾ ಹಂಗೆ ಮಾಡಿದ್ರೆ ನಾವು ಕ್ಲೈಮ್ಯಾಕ್ಸಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಇದೇನು ವರ್ಕ್ ಆಗಲ್ಲ ಅಂತ. ಸೊ ದೇ ವಾಸ್ ಆಲ್ವೇಸ್ ದಟ್ ಡಿಸ್ಕಷನ್. ಹಿಂಗೆ ಮಾಡ್ತಾ ಇದ್ದಾರೆ ಚೆನ್ನಾಗಿರ್ತೈತಲ್ವಾ, ಇದು ಚೆನ್ನಾಗಿ ಹಿಂಗೆ ಆಗ್ತೈತಲ್ವ ಅಂತಲೇ ನಾವು ಮಾಡ್ತಾ ಇದ್ದು. ಸೊ ದೇರ್ ಇಸ್ ಅ ಗ್ರಾಫ್ ಫಾರ್ ಹರ್. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ನೋಡ್ತಾ ಇದ್ರೆ ಅವಳ ಲೈಫ್ ಎಲ್ಲಿಗೋ ಹೋಗುತ್ತೆ ವಿತ್ ಆಫ್ ಕೋರ್ಸ್ ವಿತ್ ಆಲ್ ದಿ ಅದರ್ ಕ್ಯಾರೆಕ್ಟರ್ಸ್. ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಅದು ನೋಡಿದಾಗ ಐ ಫೆಲ್ಟ್ ಸೋ ಎಂಪಥೆಟಿಕ್. ಸೊ ಇನ್ನು ಯಾಕೆ ಇನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಮಾಡಿಬಿಟ್ಟೆ ನಾವು ಯುವರ್ ಲಿವಿಂಗ್ ಯುವರ್ ಕಾನ್ಸಿಕ್ವೆನ್ಸಸ್ ಅನ್ನೋದು ಒಂದು ಅನಿಸುತ್ತೆ ಆ್ಯಸ್ ಅನ್ ಆ್ಯಕ್ಟರ್ ವೆನ್ ಐ ಲುಕ್ ಅಟ್ ಹರ್. ಇಟ್ ವಾಸ್ ನೈಸ್ ಟು ಪ್ಲೇ ಹರ್. It's a very flawed character. It's beautiful actually. Speaking of feeling empathetic towards your character, I have one question for you at the last. Sir, emotionally understanding Chetu. ಎಮೋಷನಲ್ ಅಂದರೆ ತುಂಬ ಸಿಂಪಲ್ ಹುಡುಗ ಇವನು ಆ್ಯಕ್ಚುಲಿ. ಅದು ಸರಿ, ಅದು ನೀವು ಹೇಳಿದ್ರಿ. ಎಸ್. ಬಟ್ ದೆನ್ ಲೇಟರ್ ಹಿ ಟೇಕ್ಸ್ ಆನ್ ಅ ಜರ್ನಿ ಅಲ್ವಾ? ಹೌದು. ಅಂದರೆ ಇದು ಹೆಂಗಿದೆ ಅಂತಂದರೆ, ಪ್ರತಿಯೊಬ್ಬ ಈಗ ತುಂಬ ಸಿಂಪಲ್ ಹುಡುಗರು ಇರ್ತಾರಲ್ಲ, ಅವ್ರ ಮನಸ್ಥಿತಿನ ಈ ಚೇತುದಿರೋದು ತುಂಬ ದೊಡ್ಡದಾಗಲ್ಲ. ಅವನು ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಖುಷಿಯಾಗಿರುವಂಥ ಒಬ್ಬ ಹುಡುಗ. ಸಿಚುವೇಶನ್ ಬಂದಾಗ ಚೇಂಜ್ ಆಗ್ತಾನೆ ಅವನು. ಯಾವಾಗಲೂ ಅವ್ನು ರಾ ಆಗಿರ್ತಾನೆ, ಯಾವಾಗಲೂ ಹಿಂಗೆ ಇರ್ತಾನೆ, ಅದಿಲ್ಲ. ಆರಾಮಾಗಿರುವಂಥ ಹುಡುಗ ಅವನು. ಸಿಚುವೇಶನ್ ಬಂದಾಗ ಇಲ್ಲಿ ಕೂಡ ಹುಲಿ ಆಗುತ್ತೆ ಅಂತಾರಲ್ಲ, ಆ ಥರದೊಂದು ಕ್ಯಾರೆಕ್ಟರ್ ಇದು. ಸೊ ಎಮೋಷನ್ಸು ಆ ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ ಇವನಿಗೆ. ಯಾವಾಗಲೂ ಒಂದೇ ಥರದ ಎಮೋಷನ್ ಕ್ಯಾರಿ ಮಾಡುವಂಥ ಹುಡುಗ ಅಲ್ಲ ಇವನು. ಅವನು ಎಮೋಷನ್ಸ್ ಇರೋದು ಸಿಂಪಲ್ಲಾಗಿ ಖುಷಿಯಾಗಿರಬೇಕು ಅನ್ನೋ ಒಂದು ಹುಡುಗ. ಸಿಚುವೇಶನ್ ಬಂದಾಗ ಆಗಾಗ ಚೇಂಜಸ್ ಕೊಡ್ತಾ ಇರ್ತಾನೆ. ಈ ಥರ ಒಂದು ಎಮೋಷನ್ ಕ್ಯಾರಿ ಮಾಡುವಂಥ ಚೇತು ಇದು. ಸರಿ. ಎಸ್. ಓಕೆ. ಬಟ್ ನೀವು ಏನನ್ನಾದರೂ ಒಂದನ್ನು ಆ್ಯಂಕರ್ ಆಗಿ ಇಟ್ಕೋಬೇಕಲ್ಲ, ಅಂದರೆ ಅಥವಾ ನೀವು ಹಂಗೆ ಅಪ್ರೋಚ್ ಮಾಡಲ್ವಾ? ಆ ಸನ್ನಿವೇಶಕ್ಕೆ ಕಥೆಯ ಗ್ರಾಫಲ್ಲಿ ಆ ಒಂದು ಪಾಯಿಂಟಿಗೆ ಏನು ಬೇಕೋ ಅದನ್ನು ಮಾಡ್ತೀರಾ? ಅಥವಾ ಚೇತು ಅಂದರೆ ಬಿಕಾಸ್ ಇಲ್ಲಿ ಆ ಚಿಕ್ಕ ಹುಡುಗನಿಂದ ಅಂದರೆ ನಾವು ನೋಡುವಾಗ ಒಂದು ಚೈಲ್ಡ್ಹುಡ್ ಟ್ರಾಮಾ ಕೂಡ ಇದ್ದ ಹಾಗಿದೆ. ಸೊ ಅದಕ್ಕೆ ಒಂದು ಎಮೋಷ್ನಲ್ ಆ್ಯಂಕರ್ ಅಂತ ಬೇಕಾ ಅಂತ ನೀವು ಚೇತು ಏನೇ ಮಾಡಬಹುದು ಸೂಪರ್ಫಿಷಿಯಲ್ ಆಗಿ, ಬಟ್ ಒಳಗೆ ಅವನು ಇದು ಅನ್ನೋ ಥರದ್ದು ಏನಾದರೂ ಹೇಳ್ಕೋಬೇಕಾಗುತ್ತೆ. ಹೌದು, ಅದಿದೆ ಅವನಿಗೆ. ನೀವೇನು ಹೇಳಿದ್ರಿ, ಚಿಕ್ಕ ಹುಡುಗ ಇದ್ದಾಗಿಂದ ಅಲ್ಲೊಂದು ಏನೋ ಇರುತ್ತೆ, ಅಲ್ಲಿ ಏನೋ ಇದೆ ಅಲ್ಲಿ. ಅದು ಅವನ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವನ ಜೀವನ ಉದ್ದೇಶ ಅದೇ. ಆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಘಟನೆ ಆಗಿ ಏನೋ ಒಂದು ಅವ್ರ ತಾಯಿ ಅವ್ರು ಏನೋ ಹೇಳಿರ್ತಾರೆ, ಅದನ್ನೇ ಕ್ಯಾರಿ ಮಾಡಬೇಕು, ಅದನ್ನೇ ಜೀವಿಸಬೇಕು ಅಂತಲೇ ಅವ್ನು ಒಳಗಡೆ ಸ್ಟ್ರಾಂಗ್ ಆಗಿರ್ತಾನೆ. ಅದಕ್ಕೋಸ್ಕರ ಅವನು ಬದುಕ್ತಾ ಇರ್ತಾನೆ. ಅದು ಮೇನ್ ಅವನದು ಆ್ಯಕ್ಚುಲಿ. ಈಗ ಹಸು ಹುಲಿಯಾದ ಕಥೆ ಅನ್ನೋ ಥರ ನೀವು ಹೇಳಿದ್ರಿ. ಅಫ್ಕೋರ್ಸ್ ಅದ್ರ ಬಗ್ಗೆ ನಾನು ಕೇಳಲ್ಲ, ಬಿಕಾಸ್ ಅದೇ ಕಥೆ ಆದ್ರಿಂದ. ಬಟ್ ನಾಯಿ ಕೂಡ ಇದೆ, ಅದ್ರ ಬಗ್ಗೆ ಆದರೂ ಹೇಳಿ. ಅದು ಹೇಳಕ್ಕಾಗಲ್ಲ ಅಂತ. ಅದೇ ಅಂದರೆ ಒಂದು ಮೇಜರ್ ಪಾತ್ರ ನಾಯಿದು ಕೂಡ ಸಿನಿಮಾದಲ್ಲಿ, ಕಥೆಯಲ್ಲಿ. ಅದೇ ಅದನ್ನು ಸಿನಿಮಾದಲ್ಲಿ ನೋಡಿದ್ರೇ ಮಜಾ. ಅದನ್ನ ಒಂಚೂರು ಏನಾದರೂ ಹೇಳಿದ್ರೆ, ಅದಕ್ಕೆ ಪಾತ್ರವೂ ಇದೆಯಾ ಅಥವಾ ಅದನ್ನು ಮೆಟಫಾರಿಕಲ್ ಆಗಿ ಬಳಸೋದಾ? ಅಂದರೆ ಮೆಟಾಫರಿಕ್ ಆಗಿರುವಂತಹ ಒಂದು ಪಾತ್ರ. ಸರಿ. ಬೈ ದ ವೇ, ಮಾರ್ನಮಿ ಅಂತ ಹೆಸರಿದೆ. ಮಾರ್ನಮಿಗೆ ಬರ್ಲಿಕ್ಕೆ ಆಗ್ಲಿಲ್ವಾ ಬಿಡುಗಡೆಗೆ? ಮಾರ್ನಮಿಗೆ ಬರಬೇಕು ಅಂತ ಫಸ್ಟ್ ಇದ್ದಿದ್ದು, ಬಟ್ ಕೆಲಸಗಳು ತುಂಬ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗಿ ನಾವು ಬಂದಿದ್ರೆ ಒಳ್ಳೆ ಬಿಕಾಸ್ ನೀವು ಹೇಳಿದಿರ 3 ದಸರಾಗಳ ಸುತ್ತಲೂ ನಡೆಯೋ ಒಂದು. ಬೈ ದ ವೇ, ಅದು ಎಷ್ಟಾಗತ್ತೋ ಹೇಳಿ. 3 ದಸರಾಗಳು ಅಂದರೆ 3 phases ಆರ್ ಸ್ಟೇಜಸ್ ಆಫ್ ಲೈಫ್ ಆಫ್ ಚೇತು ಅಂತ ನೋಡ್ಬೇಕಾ? ಎಸ್. ಬಟ್ ಆ 3 ಸ್ಟೇಜ್ಗಳಲ್ಲಿ ಲವ್ ಸ್ಟೋರಿ ಇದೆಯಾ? ಬೇಡ ಬಿಡಿ, ಯೋಚನೆ ಮಾಡಿ. ಅಂದ್ರೆ ನೀವು ನಿಮ್ಮ ಪಾಯಿಂಟ್ಸ್ ಹೆಂಗಿದೆ ಅಂತ ಪ್ರತಿಯೊಂದು ಕೂಡ ಅದೇ ಡಿಸ್ಕ್ರೈಬ್ ಕಥೆನ ಕರೆಕ್ಟ್ ಆಗಿ ಅದೇ ಪಾಯಿಂಟ್ ಕೇಳ್ತಾ ಇದ್ರ ನೀವು.
ಬೇಡ ಬಿಡಿ ಬೇಡ ಬೇಡ, ಲೆಟ್ ಮಿ ನಾಟ್ ಸ್ಪಾil ಇಟ್ ಫಾರ್ ಮೈ ಸೆಲ್ಫ್ ಆಲ್ಸೋ. ದೀಕ್ಷಾ ಅಂತ ಹೆಸರು ಯಾಕೆ ಅಂತ ಕೇಳಿದ್ರ? ಆಕ್ಚುಲಿ ಅವರು ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ ಅವ್ರ ಕತೆ ಬರಿಬೇಕಾದ್ರೆ ನಾನ್ ಆ ಪಾತ್ರ ಮಾಡ್ತೀನಿ ಅಂತಾನೆ ಚೈತ್ರ ಅಂತ ಬರ್ದಿದ್ರಂತೆ. ಸೊ ಹಿ ಕೇಮ್ ಟು ನರೇಟ್ ಇಟ್ ಟು ಮೀ. ಹಿ ಸೆಡ್ ಹಿಂಗೆ ಇದು ಕ್ಯಾರೆಕ್ಟರ್ ನೇಮ್ ಚೈತ್ರ. ನಾನು ಹೇಳ್ದೆ ನನ್ನ ಹೆಸರು ಹಾಕಿ ನಾನು ಯಾವ ಸಿನಿಮಾದಲ್ಲೂ ಬೇಡ, ನನಗೆ ಹೆಸರು ಚೇಂಜ್ ಮಾಡಿ ಮಂಗಳೂರು ಅವಳ ಥರ ಅನ್ಸ್ಬೇಕು, ಅದಕ್ಕೆ ಹೆಸರು ಹುಡುಕಿ ಅಂತ. ಸೊ ಹುಡುಕಿ ದೀಕ್ಷಾ ಒಂದು ಮಂಗಳೂರು ಹೆಸರು ಅಂತ ಹೇಳಿ ಇಟ್ಟಿದ್ದು. ಅದಕ್ಕೆ ಒಂದು ಏನಿಲ್ಲ ಆ ಥರ ಚೈತ್ರ ಅಂತ ಬೇಡ, ಬೇರೆ ಹೆಸರು ಇಡಿ ಅಂತ ನಾನು ಕೂತಿದ್ದು. ಚೈತ್ರನೇ ಮೇಡಮ್ ನೀವು ಅನ್ಕೊಂಡೆ ಬರ್ದಿದ್ದು ಅಂತ, ಚೈತ್ರ ಅಂತ ಇಡ್ಬೇಡಿ, ಬಿಕಾಸ್ ಚೈತ್ರ ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಇದೆ. ನಾನು ಬೇರೆ ಪ್ಲೇ ಮಾಡ್ಬೇಕಂದ್ರೆ ಬೇರೆ ಹೆಸರನ್ನ ಇಡಿ ಅಂತ ನಾನು. ಸೊ ಹಂಗೆ ಟ್ರೇಲರ್ ತೋರಿಸಿದ್ರು, ನಾನು ದಡ್ಡನ ಥರ ಮಾತಾಡ್ತಾ ಇದ್ದೀನಿ, ಅವ್ರು ಸುಮ್ಮನೆ ಇದ್ದಾರೆ ಆಯಿತಾ, ಆಮೇಲೆ ಹೇಳೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ ಹೆಂಗಿದು, ಬಿಕಾಸ್ ನಾನು ವೀಕೆಂಡಲ್ಲಿ ಒಂದು ಹೊಸ ತಂಡವನ್ನು ಭೇಟಿಯಾದೆ, ಅವ್ರ ಜೊತೆ ಸಂದರ್ಶನವನ್ನು ಮಾಡ್ತಾ ಇದ್ದೆ. ನನಗೆ ಯಾವಾಗಲೂ ಸ್ವಲ್ಪ ವಿಜುವಲ್ಸಲ್ಲಿ ಅದೇನೋ ಒಂದು ಮ್ಯಾಜಿಕ್ ಇದೆ. ಕೆಲವು ವಿಜುವಲ್ಸ್ ಮಾತ್ರ ಗ್ರೇಡಿಂಗ್ ಏನೋ ಒಂಥರ ಮಾಡಿರ್ತಾರೆ, ಸೊ ದಟ್ ಇಟ್ ರಿಯಲಿ ಲುಕ್ಸ್ ಅಪೀಲಿಂಗ್. ನಾನು ಕಲರ್ಸ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಅದೇನೋ ಟಿಂಟೋ ಏನೋ ತರ್ತಾರೆ, ಗ್ರೇಡಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ, ಅದನ್ನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇವ್ರು ನಾನು ಟ್ರೇಲರ್ ತೋರಿಸಿದಾಗ ಸರ್ ಇದನ್ನೇ ನಾನು ವೀಕೆಂಡ್ ಮಾತಾಡ್ತಾ ಇದ್ದೆ, ಇದು ನೋಡಿ ಸರ್ ಹೆಂಗೆ ಗ್ರೇಡ್ ಮಾಡಿದ್ದಾರೆ, ಇದು ಏನು ಮ್ಯಾಜಿಕ್ ಮಾಡಿರ್ತಾರೆ. ಬಿಕಾಸ್ ಆ್ಯಕ್ಚುಲಿ ಟ್ರೇಲರಲ್ಲಿ ವಿಜುವಲ್ ಸೂಪರ್ ಆಗಿತ್ತು. ಆಮೇಲೆ ಅವ್ರು ಹೇಳಿದ್ರು ಸರ್ ಗ್ರೇಡಿಂಗ್ ಇನ್ನೂ ಆಗಿಲ್ಲ, ಹೀಗೆ ಕಳಿಸ್ಬೇಕು ನಾವು, ಇದು ರಾ ಫುಟೇಜ್. ನಾನು 5 ಸಲ ಕೇಳಿದೆ ರಾ ಫುಟೇಜ್ ಇದು ಅಂತ. ಹೌದು ಅಂತ. ಆಮೇಲೆ ಅಫ್ಕೋರ್ಸ್ ಲೈಟಿಂಗಲ್ಲಿ ಅದನ್ನು ಕ್ರಿಯೇಟ್ ಮಾಡಿರ್ತೀರಿ, ಬಟ್ ಅದು ಇಟ್ ವಾಸ್ ಸೋ ಬ್ಯೂಟಿಫುಲ್. ಟೆಲ್ ಮಿ ಅಬೌಟ್ ದಿ ವಿಜುವಲ್, ಒಂಥರ ವಿಜುವಲ್ ಅಪ್ರೋಚ್ ಟು ದಿಸ್ ಫಿಲ್ಮ್. ಬಿಕಾಸ್ ಮಾರ್ನಮಿ ಇಸ್ ಎ ಕಲರ್ಫುಲ್ ಥಿಂಗ್, ಎಸ್. ಅದನ್ನು ನೀವು ಕ್ಯಾಪ್ಚರ್ ಮಾಡಬೇಕು, ಪ್ಲಸ್ ನಿಮ್ಮದೇ ಒಂದು ವಿಜುವಲ್ ಅಪ್ರೋಚನ್ನು ತರಬೇಕಲ್ವಾ ನೀವು, ಪ್ಲಸ್ DOP ಅವ್ರು. ಎಸ್, ಅಂದರೆ ನಮ್ಮ ತಲೆಯಲ್ಲಿದ್ದೆ ಫಸ್ಟ್ ನಾವೀಗ ಬೆಂಗಳೂರಲ್ಲಿ ಒಂದು ಫ್ರೇಮ್ ಇಟ್ಟರೆ ಒಂದು ವಿಜುವಲ್ ಏನು ಬರುತ್ತೆ, ಸೇಮ್ ಅದೇ ಥರದ ಫ್ರೇಮನ್ನು ನಾನು ಮಂಗಳೂರಲ್ಲಿ ಇಟ್ಟರೆ ನಿಮ್ಗೆ ಡಿಫ್ರೆಂಟ್ ಕಲರ್ ಕಾಣಿಸುತ್ತೆ. ಸೊ ಮಂಗಳೂರಿಗೆ ಅದರದ್ದೇ ಆದ ಒಂದು ಕಲರ್ ಇದೆ ಅಲ್ಲಿಯ ಇದಕ್ಕೆ. ಸೊ ಅದನ್ನು ನಾವು ತುಂಬ ಡಿಸ್ಕಸ್ ಮಾಡಿದ್ವಿ ಶಿವಸೇನಾ ಸರ್, ನಮ್ಮ ಕ್ಯಾಮ್ರಾಮನ್. ಪ್ಲಸ್ ಅವರಿಗೊಂದಿದೆ, ಅವರು ಇದುವರೆಗೆ ಮಾಡಿರುವಂತಹ ಚಿತ್ರಗಳು ಲೈಕ್ ಭೀಮ ಆಗಿರ್ಬೋದು, ಸಲಗ ಆಗಿರ್ಬೋದು, ಈ ಥರ ಸಿನಿಮಾಗಳು ಮಾಡಿ ಒಂದು ಮೆಜೆಸ್ಟಿಕ್ ಪಾಯಿಂಟ್ಗಳಲ್ಲೋ ಇಲ್ಲ ಮಾರ್ಕೆಟ್ ಪಾಯಿಂಟ್ಗಳಲ್ಲೋ ಸಂಧಿಯಲ್ಲಿ ಕ್ಯಾಮ್ರಾ ಇಟ್ಟು ಕೆಲಸ ಮಾಡಿರುವಂಥದ್ದು. ಸೊ ಅವರಿಗೆ ಯಾವಾಗ ಈ ಕತೆ ಕೇಳಿದ್ರು ಹಿ ವಾಸ್ ಸೋ ಎಕ್ಸೈಟೆಡ್. ಏನು ಅಂದರೆ ಅವ್ರಿಗೆ ಈ ಥರದೊಂದು ಕತೆ ಬೇಕಿತ್ತು ಅವರ ಕೆಲಸವನ್ನು ತೋರಿಸ್ಲಿಕ್ಕೆ. ಸೊ ನನ್ನ ಕೆಪಾಸಿಟಿನ ತೋರಿಸುವಂಥ ಒಂದು ಕತೆ ನಂಗೆ ಬೇಕಾಗಿತ್ತು ಅನ್ನೋ ಥರದಲ್ಲಿ ಅವ್ರಿಗೆ ಅನಿಸಿದ್ದು. ಸೊ ಅವರಿಗೆ ಅದೇ ಒಂದು ಆ ನೇಟಿವ್ನ ಇಟ್ಕೊಂಡು, ಆ ನೇಚರ್ನ ಇಟ್ಕೊಂಡು, ಆ ಲ್ಯಾಂಡ್ಸ್ಕೇಪ್ನ ಇಟ್ಕೊಂಡು ಯಾವ ಥರ ಮಾಡ್ಬೋದು ಅಂತ. ಸೊ ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ. ಈವನ್ ಶೂಟ್ಗೆ ಹೋಗೋಕೆ ಮುಂಚೆ ಶೂಟಿಂಗ್ ಆಗ್ತಿರ್ಬೇಕಾದ್ರೂ ಡಿಸ್ಕಸ್ ಮಾಡ್ತಾಯಿದ್ವಿ. ಈವನ್ ನಾಳೆ ಶೂಟ್ ಇದೆ ಅಂದರೆ ಇವತ್ತು ನೈಟ್ ಕೂತು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಅದು ಏನೀಗ ವಿಜುವಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಖಂಡಿತ ಡೆಫಿನೆಟ್ಲಿ ಅದು ಅವರಿಗೆ ಸಲ್ಲಬೇಕಾಗಿರೋವಂಥದ್ದು, ಅಂದರೆ ನಿಮ್ಮ ಅಪ್ರಿಷಿಯೇಷನ್. ಸೊ ಇದರಲ್ಲಿ ನಾನು ಕಂಪ್ಲೀಟಾಗಿ ಅವರದ್ದು ಒಂದು ಐಡಿಯಾಸ್ ಏನಿದೆ ಅದು ಶಿವಸೇನಾ ಅವರ ಐಡಿಯಾ. ಬಿಕಾಸ್ ಎಸ್ಪೆಷಲಿ ಆ ರಾತ್ರಿ ಇದ್ದ ಶಾರ್ಟ್ಸು ವೆರಿ ಡಿಫ್ರೆಂಟ್. ಆ್ಯಂಡ್ ಅವರ ನೀವು ಹೇಳಿದ ಕರೆಕ್ಟ್, ಅವ್ರಿಗೂ ಒಂದು ಹೊಸ ಚಾಲೆಂಜು. ಹಾಗಾಗಿ ಇಟ್ ಆಲ್ವೇಸ್ ಎಕ್ಸೈಟ್ಸ್ ಅನ್ ಆರ್ಟಿಸ್ಟ್ ಅಂತ. ಬಿಕಾಸ್ ಇಲ್ಲಿ ಅವರು ಅಫ್ಕೋರ್ಸ್ ಭೀಮದಲ್ಲೂ ನೈಟ್ ಶಾರ್ಟ್ಸ್ ಇದೆ, ಬಟ್ ಎಸ್ಪೆಷಲಿ ನೀವು ಹೇಳಿದ ಹಾಗೆ ಡೇ ಲೈಟಲ್ಲಿ ಈಗ ನಮ್ಮ KR ಮಾರ್ಕೆಟು ಅದು ಇದು ತೆಗೆಯೋದಕ್ಕಿಂತ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಬಟ್ ಟ್ರೇಲರ್ ಐ ವಾಸ್ ರಿಯಲಿ ಬ್ಲೋನ್ ಅವೇ. ಆ್ಯಂಡ್ ನಿಮಗೂ ಆಫ್ ಕ್ಯಾಮ್ರಾ ಹೇಳ್ತಿದ್ದ ಹಾಗೆ ಇಲ್ಲಿವರೆಗೂ ಬಂದ ಪ್ರಮೋಷನಲ್ ಕಾಂಟೆಂಟ್ ಎಲ್ಲವೂ ಚೆನ್ನಾಗಿದೆ, ಬಟ್ ಟ್ರೇಲರ್ ಇಸ್ ವೆರಿ ಎಫೆಕ್ಟಿವ್. ಅದರ ಇಂಪ್ಯಾಕ್ಟ್ ನಿಜವಾಗ್ಲೂ ಈ ಚಿತ್ರದ ಪೊಟೆನ್ಷಿಯಲ್ ಏನು ಅಂತ ತೋರಿಸೋ ರೀತಿಯಲ್ಲಿತ್ತು. ನಂಗೆ ತುಂಬಾ ಖುಷಿ ಆಯಿತು. ಸ್ಪೀಕಿಂಗ್ ಆಫ್ ದಿ ಪ್ರಮೋಷನಲ್ ಕಾಂಟೆಂಟ್, ಚರಣ್ ರಾಜ್ ಒಂದೇ ಒಂದು ಹಾಡು ಬಿಟ್ಟಿದ್ದಾರೆ ಇಲ್ಲಿವರೆಗೂ, ಬಟ್ ಅದರಲ್ಲೇ ಅವ್ರು ತೋರಿಸ್ಬಿಟ್ಟಿದ್ದಾರೆ ಹೌ ಅಂದರೆ ಇವನ್ ವಿತ್ ಸಮಥಿಂಗ್ ದ್ಯಾಟ್ ಸಿಂಪಲ್ ಅ ಸಾಂಗ್ ಸಂಹೌ ಇಲ್ಲ ಇದೇನೋ ಸ್ಪೆಷಲ್ ಮಾಡಿದ್ದಾರೆ ಅಂತ ಅನ್ಸೋ ರೀತಿಯಲ್ಲಿ ಅವರು ಮಾಡ್ತಾರೆ. ಇನ್ನೂ ಎಷ್ಟು ಹಾಡುಗಳಿವೆ ಚಿತ್ರದಲ್ಲಿ ಇದ್ರೆ, ಆ್ಯಂಡ್ ದೆನ್ ಈಗ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಏನು ಮಾತುಕತೆ ಆಯಿತು, ಅಪ್ರೋಚ್ ಏನಿತ್ತು? ಟೋಟಲ್ ಆಗಿ 5 ಹಾಡುಗಳಿದೆ ಸಿನಿಮಾದಲ್ಲಿ, 5 ಹಾಡುಗಳು ಇದೆ. ಅವರು ಕೂಡ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಯ್ತು, ಚರಣ್ ಸರ್ ಕೂಡ. ಈವನ್ ಹೀ ಈಸ್ ವೆರಿ ಬ್ಯುಸಿ. ನಮ್ಮ ಜೊತೆ ಮಂಗಳೂರಿಗೆ ಬಂದು ನಾವೀಗ ಹುಲಿವೇಷ ಅಂದ ತಕ್ಷಣ ಅದ್ರ ತಾಸಿದ ಸೌಂಡೇ ಬೇರೆ. ಅದನ್ನು ಇಲ್ಲಿ ಬೇರೆ ಇನ್ಸ್ಟ್ರೂಮೆಂಟಲ್ಲಿ ನಿಮಗೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಬಂದು ಅಲ್ಲಿ ಲೈವ್ ಆಗಿ ಅದನ್ನು ರೆಕಾರ್ಡ್ಗಳನ್ನ ಮಾಡಿಕೊಂಡು ಸೊ ಅದನ್ನು ತಂದು ಇವಾಗ ಅದೇ ಪ್ರತಿಯೊಂದಕ್ಕೂ ಇವನ್ ನಾವು ಏನು ಹೇಳ್ತೀವಿ, ಕಥೆಯಲ್ಲಿ ನಾವು ಕರಾವಳಿ ತೋರಿಸ್ತಾ ಇದ್ದೀವಿ ಅಥವಾ ವಿಜುವಲಲ್ಲಿ ನಾವು ಕರಾವಳಿ ತೋರಿಸ್ತಾ ಇದ್ದೀವಿ. ಅವ್ರದ್ದೇನಿದೆ ಇದು ಅಂದರೆ ನಾನು ಮ್ಯೂಸಿಕಲ್ಲಿಯೂ ಕರಾವಳಿನೇ ತೋರಿಸ್ಬೇಕು ಅನ್ನೋದು. ಸೊ ಅದನ್ನು ತುಂಬ ಸಪೋರ್ಟಿವ್ ಆಗಿ ಈವನ್ ತುಂಬ ಡಿಸ್ಕಸ್ ಮಾಡಿಕೊಂಡು ಇದು ವರ್ಕ್ ಆಗ್ತಿದೆಯಾ, ಇದು ವರ್ಕ್ ಆಗ್ತಿಲ್ವಾ, ಇದನ್ನ ಈ ಥರ ಮಾಡೋಣ.
ಸೊ ತುಂಬ ಅಂದರೆ ನನಗೆ ಗೊತ್ತಿಲ್ಲ, ಮೇ ಬಿ ಈ ಥರ ಕೇವಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಮಾತ್ರ ಮಾಡ್ತಾರೇನೋ ಕೆಲವರು, ಅಥವಾ ನಾನೊಬ್ಬ ಫಸ್ಟ್ ಡೈರೆಕ್ಟರ್ ಆಗಿದ್ರೂ ಕೂಡ ಅಷ್ಟು ನನ್ನ ಹತ್ರನೂ ಇನ್ಪುಟ್ಸ್ ತೊಗೊಂಡು ಪ್ರತಿಯೊಂದಕ್ಕೂ ಸಜೆಷನ್ಸ್ ಕರೆಕ್ಷನ್ಸ್ ಕೇಳ್ಕೊಂಡು ಮಾಡ್ತಿರೋದು. ದಟ್ಸ್ ವೈ ಹೀ ಈಸ್ ಅ ಲೆಜೆಂಡ್ ಅನ್ನೋದು ನನಗೆ ಫೀಲ್ ಆಗ್ತದೆ. ಅವ್ರನ್ನ ಅಪ್ರೋಚ್ ಮಾಡಿದ್ದು ನೀವೇನಾ? ಯಾರು ಅಪ್ರೋಚ್ ಮಾಡಿದ್ದು? ಆ್ಯಕ್ಚುಲಿ ನಾವು ಬಿಕಾಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಪಾಪ ನಾನು ಹೇಳಬಾರ್ದು ಚರಣ್ ಬಗ್ಗೆ, ಅವ್ರು ಹೇಳ್ತಾರೆ ಅಯ್ಯೋ ಚರಣ್ ಹಾಡಿಗಾಗಿ ವೇಟ್ ಮಾಡ್ತಾ ಇದೀವಿ ಅಂತ. ಸೊ ನಾನು ಇವ್ರು ಹೆಂಗ್ ಸೈನ್ ಮಾಡಿದ್ರು ಚರಣ್ ಅಂತ ಇಷ್ಟಪಡ್ತಾರೆ. ನನ್ ಲಾಸ್ಟ್ ಪಾಯಿಂಟ್ ನನ್ನನ್ನು ಕನ್ವಿನ್ಸ್ ಮಾಡಿದ್ದನು ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನು ಚರಣ್. ಕರೆಕ್ಟ್. ಸೊ ಅದು ಹೆಂಗಿತ್ತು ಅಂದರೆ, ಯಾವಾಗ ನಾವು ಕಥೆಯಾಗಿ ಇದು ರೆಡಿ ಆಯಿತು ಇದೆಲ್ಲ ಆದಮೇಲೆ, ಸೊ ಬರಿಬೇಕಾದ್ರೇನು ಅಂದರೆ ನಾನು ಹೇಳಿದ್ನಲ್ಲ, ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಓರ್ಷನ್ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ವಿ, ದೆನ್ ತಲೆಯಲ್ಲಿ ಕೂತಿದ್ದು ಚೈತ್ರ ಮೇಡಮ್. ಸೊ ಆವಾಗ ಫಸ್ಟ್ ಡೈಲಾಗ್ ಬರಿಬೇಕಾದ್ರೆ ಚೈತ್ರ ಅಂತಲೇ ಬರ್ಕೊಂಡು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಹಾಗೇ ನಾವು ಒಂದಿಷ್ಟು ಲಿಸ್ಟ್ಗಳು ಮಾಡ್ಕೊಂಡಿದ್ವಿ. ಅಂದರೆ ಸರಿ ಸ್ಟಂಟ್ ಡೈರೆಕ್ಟರ್ ಯಾರು ಬರ್ಬೋದು ಅಂತ. ಆಗ ಅವ್ರು ಹೇಳಿದ್ರು ಇಲ್ಲ ಅರ್ಜುನ್ ಅಂತ ಒಬ್ಬರು ಇದ್ದಾರೆ, ಸೊ ಅವ್ರ ಜೊತೆ ಮಾಡಿಸೋಣ ಅನ್ನೋ ಥರದಲ್ಲಿ ಅವ್ರು ಸಜೆಸ್ಟ್ ಮಾಡಿದ್ರು. ಓಕೆ ಡನ್ ಅಂತ. ಕ್ಯಾಮ್ರಾಮನ್ ಅಂದ್ರೆ ಯಾವ ಥರ ಇರಬಹುದು ಅಂತ. ಆಗ ಅವರು ಶಿವಸೇನಾ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆ ನಾನು ಪ್ರಾಜೆಕ್ಟ್ಗಳು ಮಾಡಿ. ನಿಮ್ಮ ಪರಿಚಯ ಅಲ್ವಾ ಶಿವಸೇನಾ? ಹೌದು. ಸೊ ಅವ್ರ ಕಡೆಯಿಂದ ರೆಫರೆನ್ಸ್. ಅವಾಗ ನಾವು ಮ್ಯೂಸಿಕ್ ಡೈರೆಕ್ಟರ್ ಯಾರು ಶೆಟ್ರೆ ಮಾತಾಡ್ಬೇಕಾದ್ರೆ, ಇಲ್ಲ ಚರಣ್ ರಾಜ್ ಅವರು ಮಾಡಬೇಕು, ನಾನು ಅವ್ರ ಜೊತೆ ಅವ್ರ ಕೆಲಸ ಸಖತ್ತಾಗಿದೆ. ನನಗೂ ಇದೆ, ಬಟ್ ಹೆಂಗೆ ನನಗೆ ಆ ಕತೆ ಕೇಳಿದಾಗಲೇ ಫಸ್ಟ್ ಫ್ಲ್ಯಾಶ್ ಆಗಿ ಅಂದರೆ ಮ್ಯೂಸಿಕ್ ತುಂಬ ಇಂಪಾರ್ಟೆನ್ಸ್ ಇದೆ ಇಲ್ಲಿ, ಬೇರೆ ಫ್ಲೇವರ್ ಎತ್ಕೊಂಡು ಹೋಗ್ಬಿಡುತ್ತದು. ನನಗೆ ಕತೆ ಕೇಳಿದ ತಕ್ಷಣ ಚರಣ್ ಸರ್ ಇದಕ್ಕೆ ಬಂದುಬಿಟ್ರೆ ಬಾಂಬ್ ಇದು ಅಂತ ನನಗೆ ಆವಾಗ ಡಿಸ್ಕಸ್ ಮಾಡ್ಬೇಕಾದ್ರೆ ಎಲ್ಲರದ್ದು ಡಿಪಾರ್ಟ್ಮೆಂಟ್ ಆಯಿತು. ಇವ್ರು ಹೇಳಿದ ತಕ್ಷಣ ಡಾರ್ಲಿಂಗ್ ನನಗೂ ಅದೇ ಇದೆ, ಆದರೆ ಹೆಂಗೆ ಅಂತ ಅವರು. ಸೊ ಅದಾದಮೇಲೆ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಎಲ್ಲೆಲ್ಲೋ ಟ್ರೈ ಮಾಡಿದ್ವಿ, ಎಲ್ಲೋ ಕನೆಕ್ಟ್ ಆಗಿ. ಈಗ ಹೇಳಿದ್ರಲ್ಲ, ಅಂದರೆ ದೊಡ್ಡ ಪ್ರೊಡ್ಯೂಸರ್ಗಳು ಹಾಡಿಗೆ ವೆಯ್ಟ್ ಮಾಡ್ತಾರೆ, ಸಿಗಲ್ಲ ಫೋನ್ಗೆ ಅಂತ. ಹಾಗೆ ಆಯಿತು, ನಾವು ಕೂಡ ಟ್ರೈ ಮಾಡಿದ್ವಿ, ಏನೇನೋ ಆಯಿತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಇದು ಟೈಮ್ ಮೀರೋಗ್ತಾ ಇದೆ, ಸೊ ನಾವು ಶೂಟ್ ಹೊರಲೇಬೇಕು, ಒಂದು ಕನ್ಫರ್ಮ್ ಮಾಡಲೇಬೇಕು, ನೀವು ಇದಕ್ಕಿಂತ ಜಾಸ್ತಿ ಕಾಯೋಕ್ಕಾಗಲ್ಲ ಅಂತ. ಬಟ್ ನಮ್ಮಿಬ್ಬರಿಗೂ ಒಳಗಡೆ ಇಲ್ಲ ಗುರು, ಅವರೇ ಬೇಕು ಅಂತ ನಮಗೆ. ಸರಿ ಅಂದ್ಕೊಂಡು ಬೇರೆ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋದ್ವಿ, ಕತೆ ಹೇಳಿದ್ವಿ, ಇನ್ನೇನು ಅಡ್ವಾನ್ಸ್ ಮಾಡಬೇಕು. ಆ ಟೈಮಲ್ಲಿ ಮತ್ತೆ ಹಿಂಗೇನೇನೋ ಕ್ಲಾಶಸ್ ಆಯಿತು. ಮತ್ತೆ ನಮ್ಮಿಬ್ಬರು ತಲೆಗೆ ಇನ್ನೊಂದ್ಸಲಿ ಟ್ರೈ ಮಾಡ್ಬಿಡೋಣ ಅಂತ, ಯಾಕಂದ್ರೆ ಹೋಗ್ತಿಲ್ಲ ಅದು ನಮಗದು, ಅವರೇ ಬೇಕು ಅಂತ ಕೇಳ್ತಾ ಇದೆ. ಅವಾಗ ನಮ್ಮ ಶಿವಸೇನಾ ಅವರಿಗೆ ಪರಿಚಯ ಇರೋದ್ರಿಂದ ಶಿವಸೇನಾ ಒಂದ್ಸಲಿ ಹೇಳಿದ್ವಿ, ಸರ್ ಒಂದು ಮೀಟಿಂಗ್ ಅರೇಂಜ್ ಮಾಡಿಸ್ಕೊಡ್ಬೋದಾ, ಯಾಕಂದ್ರೆ ಕನೆಕ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತಂದಾಗ ಪಾಪ ಅವರು ಫೋನಲ್ಲಿ ಮಾತಾಡಿ ಎಲ್ಲ ಹೇಳಿದ್ರು. ಆಮೇಲೆ ನಾನು ಶೆಟ್ರು ಶಿವಸೇನಾ ಎಲ್ಲ ಅವ್ರ ಆಫೀಸ್ಗೆ ಹೋದ್ವಿ. ಅವರು ಚೆನ್ನಾಗಿ ಗ್ರೀಟ್ ಮಾಡಿ ಎಲ್ಲ ಮಾತಾಡ್ಸಿದ್ರು. ಅವ್ರು ಒಂದು ಸ್ಟಾರ್ಟಿಂಗ್ ಹೇಳಿದ್ರು, ಸರ್ ನನಗೆ ಕತೆ ಇಷ್ಟ, ನಾನು ಮಾಡ್ತೀನಿ, ಇಲ್ಲನೇ ಬೇಜಾರು ಮಾಡ್ಕೋಬಾರ್ದು, ಹಿಂಗಿದೆ ವಿಷಯ ಅಂತ. ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕತೆ ಮೇಲೆ, ಇವ್ರ ಮೇಲೆ. ಶೆಟ್ರ ಹೇಳಿ ಕತೆ ಅಂತ ನಾನು ಇವ್ರು ಸ್ಟಾರ್ಟ್ ಮಾಡಿದ್ರೆ ನಾನು ಆರಾಮಾಗಿ ಕೂತ್ಕೊಂಡಿದ್ದೆ. ಓಕೆ ಹೇಳ್ತಾರೆ, ನನಗೆ ಫುಲ್ ಕಾನ್ಫಿಡೆನ್ಸು. ನಾನು ಅದೇ ಇದ್ದಿದ್ದು, ಇವ್ರು ಯಾರಿಗೆ ಕತೆ ಹೇಳಿಸಿದ್ರು ಅವ್ರು ಓಕೆ ಅಂತ ಹೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಕತೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಆಯಿತು. ಚರಣ್ ಸರ್ ಕತೆ ತುಂಬ ಚೆನ್ನಾಗಿದೆ, ಮಾಡೋಣ ಅಂತ ಅಷ್ಟೇ, ನಡಿ ಓಕೆ. ಈಸ್ ಎ ವೆರಿ ಗುಡ್ ನರೇಟರ್. ಯಾ ಬಟ್ ಇದನ್ನ ಕೇಳಲೇಬೇಕು ಅಂತಲೇ ಬಂದಿದ್ದು ನಾನು ಕೂಡ. ಸಾರಿ, ಮಾರ್ನಬಿಗೆ ಸಂಬಂಧಪಟ್ಟದಲ್ಲ, ಅದನ್ನು ಕೇಳ್ಬಿಡ್ತೀನಿ. ಟೋಬಿ ಆ್ಯಂಡ್ ಜೆನ್ನಿ ಆರ್ perhaps the most interesting, or one of the most interesting characters that I have seen, ಕನ್ನಡದಲ್ಲಿ ಎಸ್ಪೆಷಲಿ. ಅಂದರೆ ಅದು ಎಂಥ ದುರಂತ ಆ ಕಥೆ ಅಂದರೆ, ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ರಾಜಿಡೀಸ್. ಎಸ್ಪೆಷಲಿ ಟೋಬಿನೂ ಅಷ್ಟೇ, ಬಟ್ ಈ ಜೆನ್ನಿಯ ಹುಟ್ಟಿನಿಂದ ಆಗಲಿ ತನ್ನ ಲೈಫಲ್ಲಿ ಏನಾಗುತ್ತೆ ಅನ್ನೋದು. ಹೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಜೆನ್ನಿ? ದ ಓನ್ಲಿ ಡಿಸ್ಕ್ರಿಪ್ಷನ್ ನನಗೆ ರಾಜ್ ಕೊಟ್ಟಿದ್ದು, ಟೋಬಿ ಮಗಳು ಜೆನ್ನಿ, ಆದರೆ ಜೆನ್ನಿ ಟೋಬಿ ಅಮ್ಮ ಇದೇ ಹೇಳಿದವರು. ನಾನು ಇದು ಫಸ್ಟ್ ಆಫ್ ಆಲ್ ನನಗೆ ಇಷ್ಟು ಮೆಚುರಿಟಿ ಇಲ್ಲ, ಇಷ್ಟೆಲ್ಲ ನೀವು ಹೇಳ್ಬಿಟ್ರೆ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಟ್ಸ್ ವೆರಿ ಸಿಂಪಲ್. ಅವನ ಅಪ್ಪ ಅನ್ಸ್ಕೊಂಡಿರ್ಬೋದು, ಬಟ್ ನೀನು ಅವನಿಗೆ ಅಮ್ಮನ ಥರ ಇರಬೇಕು, ಇಷ್ಟೇ. ನೀನು ಇದನ್ನು ಮಾಡಬೇಕು, ಅದು ಹೆಂಗೆ ಮಾಡ್ತೀಯೋ ಅದು ಆಗುತ್ತೆ, ನಿನ್ನ ಜಾಸ್ತಿ ಇವಾಗ ತಲೆಗೆಡ್ಸ್ಕೊಬೇಡ. ಸೊ ಸೀನ್ ವೈಸ್ ಹೋದಂಗೆ ನಾನು ಪೂರ್ತಿ ಸ್ಕ್ರಿಪ್ಟ್ ಸೆಕೆಂಡ್ ಹಾಫಿಂದ ಅದು ಹೋದಾಗ ಅವ್ರ ಜರ್ನಿ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇನ್ನೊಂದು ಫೌಂಡೇಶನ್ ನನಗೆ ಚೆನ್ನಾಗಿದ್ದು, ಆ ಚಿಕ್ಕ ಹುಡುಗಿ ಏನು ಮಾಡಿದ್ಲಲ್ಲ, ಅವಳ ಮ್ಯಾನರಿಸಮ್ಸು, ಅವಳು ಹೆಂಗೆ ಟ್ರೀಟ್ ಮಾಡಿದ್ಲು ಅವ್ರ ಅಪ್ಪನ ಚಿಕ್ಕ ವಯಸ್ಸಿನಲ್ಲಿರುವಾಗ, ಅದು ನನಗೆ ಜೆನ್ನಿಯಾಗಿ ದೊಡ್ಡೋಳಾದ್ಮೇಲೆ ನನಗೆ ಅದು ಈಸಿ ಆಯಿತು. ಅಟ್ಲೀಸ್ಟ್ ಎಮೋಷ್ನಲಿ ಹೆಂಗೆ ಟ್ರೀಟ್ ಮಾಡ್ಬೇಕು. ಅವನೇನೋ ಮಾಡ್ತಿರ್ಬೇಕಾದ್ರೆ ಇವಾಗ ನನ್ನ ಮಗು ಅದೇನೋ ಅಲ್ಲಿ ಏನೋ ಮಾಡ್ತಾ ಇದ್ರೆ, ಮಣ್ಣಲ್ಲಿ ಆಟ ಆಡ್ತಾ ಇದ್ರೆ, ನಾನು ಹೋಗ್ಬಿಟ್ಟು ಹೆಂಗೆ ಗದರಿಸ್ತೀನಿ, ಹಿಂಗೆ ನೋಡೋಕೆ ಶುರು ಮಾಡಿದೆ ನಾನು. ತಾಯಿಯಾಗೋ ತಾಯಿತನದ ಒಂದು ಐಡಿಯಾ ಇಲ್ಲ ಅಂದ್ರೂ ಆ ಅಫೆಕ್ಷನ್ ಇರುತ್ತಲ್ಲ ಟುವರ್ಡ್ಸ್ ಸಮ್ವನ್, ಆ ಅಫೆಕ್ಷನ್ ಬೆಳೆಸ್ಕೊಂಡೆ. ಆ್ಯಂಡ್ ಐ ಥಿಂಕ್ ಮೈ ಕೆಮಿಸ್ಟ್ರಿ ವಿತ್ ರಾಜ್ ಆಲ್ಸೋ ಹೆಲ್ಪ್ಡ್ ಅ ಲಾಟ್. ಲೈಕ್ ಅದು ಆ ಒಂದು ಬಾಂಡ್ ಇದ್ದಿದ್ರಿಂದ, ಅವ್ರೇನು ಆ ಒಂದು ಸಲಿಗೆ ಇದ್ದಿದ್ರಿಂದ, ನಾನು ಇರಲಿ ಅಂತ ಹೇಳಿದಾಗ, ಸೊ ಅದು ನನಗೆ ಕನ್ವಿನ್ಸ್ ಆಗೋದು. ನಾನು ಅದನ್ನು ಹೇಳ್ಬೋದು ಅವ್ರಿಗೆ, ಬಿಕಾಸ್ ಐ ನೋ ಹಿಮ್, ಲೈಕ್ ಐ ನೋ ದಿಸ್ ಪರ್ಸನ್, ಲೈಕ್ ಮೇ ಬಿ ಐವ್ ಗ್ರೋನ್ ಅಪ್ ವಿತ್ ಹಿಮ್, ದಟ್ಸ್ ವೈ ಐ ನೋ ಹಿಮ್ ಅನ್ನೋ ಥರ ಫೀಲಿಂಗ್ ಇದ್ದಿದ್ರಿಂದ ಅವ್ರು ಹೇಳ್ದಂಗೆ ನನಗೆ
ಲೈಕ್ ಐ ಸ್ಟಾರ್ಟೆಡ್ ಟು ಸಿ ಜೆನ್ನಿ ಲೈಕ್ ಹೌ ಹಿ ವಾಂಟೆಡ್ ಮೀ ಟು ಸಿ ಇಟ್. ಸೊ ನೀನು ಅದು ಆ ಒಂದು ಬ್ಯಾಂಟರ್ ಇದೆಯಲ್ವಾ, ಅವಳು ಬೈದ್ಬಿಟ್ಟು ನಾ ಇವಾಗ ಎಷ್ಟು ಜನ ನೋಡು ಹೊಡ್ಯಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ಎಷ್ಟು ಜನ ಹತ್ರ ಹೋಗ್ತೀಯ, ಅದಾದ್ಮೇಲೆ ನಾನು ಒಂದೊಂದು ಹೋಗ್ತಾನೆ ಇರ್ಬೇಕು ನಾನು ಅಂತ ಹೇಳ್ತಾಳಲ್ಲ, ಆಗ ಜೆನ್ಯೂನ್ ಆಗಿ ನಂಗೆ ಅಳು ಬಂತು. ದಟ್ ಈಸ್ ಲಿಟ್ರಲಿ ಮೀ ಕ್ರೈಯಿಂಗ್, ಟೆಲಿಂಗ್. ನಂಗೆ ಬಿಕ್ಲೂಸ್ಕೊಂಡು ಅಳು ಬರ್ತಾ ಇದೆ. ಯಾಕೆಂದ್ರೆ ಏನು ಮಾಡ್ತಾ ಇದ್ದೀನಿ ನಾನು, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನ್ಗೋಸ್ಕರ, ಹಿಂದೆ ಹೋಗ್ಬಿಟ್ಟು ನೀನು ಮತ್ತೆ ಇದನ್ನು ಮಾಡ್ತಾ ಇದೆಯಲ್ಲ, ಆ ಜೆನ್ನಿಗೆ ಬೇಜಾರಾಯ್ತು ನನಗೆ. ಈ ಸ್ಟುಪಿಡಿಟಿಯಿಂದ ಇದೇನು ಮಾತು ಕೇಳದೆ ಇದೇನೋ ಮಾಡ್ತಾ ಇದೆಯಾ ನೀನು, ದದ್ದು ಹೋಗ್ಲಿ, ನೀನು ಕೆಟ್ಟ ಮನುಷ್ಯ ಆಗಿದ್ರೆ ಒಂದು ಪಕ್ಷ ಬಿಟ್ಬಿಡೋಣ ಕೆಟ್ಟೋನ್ ಅಂತ ಅನ್ಕೊಂಡು ನೀನು ಯೂಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೋಗಿ ಇದನ್ನು ಮಾಡ್ತಾ ಇದ್ದೀನಿ. ನಾನು ಲಿಟ್ರಲಿ ಇಟ್ ಬಿಕೇಮ್ ಮೀ, ನಾನು ಮಾಡ್ತಾ ಇದ್ದೀನಿ, ನನಗೆ ಇಟ್ ಬಿಕೇಮ್ ವೆರಿ ಪರ್ಸನಲ್ ವೈಲ್ ಐ ವಾಸ್ ಪ್ಲೇಯಿಂಗ್ ದಟ್. ನಾನು ಅದನ್ನ ಕೇಳೋನಿದ್ದೆ, ಯಾವ ಒಂದು ಸೀನಲ್ಲಿ ಕ್ಲಿಕ್ ಆಯ್ತು, ಲೈಕ್ ದೇರ್ ವಾಸ್ ನೋ ಡಿಸ್ಟೆನ್ಸ್ ಬಿಟ್ವೀನ್ ಚೈತ್ರ ಅಂಡ್ ದಟ್ ಸೀನ್. ಲೈಕ್ ಆ ಜಗಳ ಮಾಡ್ಬೇಕಾದ್ರೂ ಲೈಕ್ ನಾನು ತುಂಬ ಡೈಲಾಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ನೀ ನನ್ನ ಮಗಳಲ್ಲ ಅಂತ ಅವ್ನು ಆಕ್ಷನ್ ಮಾಡ್ಬಿಟ್ಟು ಹೇಳ್ತಾನೆ. ಆಗ ನೀನು ಯಾಕೆ ನನ್ನ ಮಗಳು, ನಾನು ಫುಲ್ ಡೈಲಾಗ್ಸ್ ಅಲ್ಲಿ ಏನು ಬರ್ದಿದ್ರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಬಟ್ ಅದು ಮಿಸ್ ಆಗ್ತಾ ಇತ್ತು. ಲೈಕ್ ಐ ಥಿಂಕ್ ದ ಮ್ಯಾಕ್ಸಿಮಮ್ ಟೇಕ್ಸ್ ಪ್ರಾಬಬ್ಲಿ ದ 7 takes ದಟ್ 50, ಅದು ಮಿಕ್ಕಿದೆಲ್ಲ ನಾವು ಬೇಗ ಮುಗಿಸ್ತಾ ಇದ್ವಿ. ಬಟ್ ದಟ್ ಈಸ್ ದ ಮ್ಯಾಕ್ಸಿಮಮ್ ದಟ್ ವಿವ್ ಟೇಕನ್, ಬಿಕಾಸ್ ಎಲ್ಲೋ ಒಂದು ಬಂದು ಸ್ಟಕ್ ಆಗೋದು, ನಾನೇನೋ ಒಂದು ಹೇಳ್ಬಿಡ್ತಾ ಇದ್ದೆ, ಏನೋ ಗೊಂದಲ ಆಗೋದು. ದೆನ್ ಈಸ್ ಲೈಕ್ ಏನಾಗ್ತಾ ಇದೆ ನಿಂಗೆ ಹೇಳು ಅಂತ. ನನಗೆ ಅಲ್ಲ ಲೈನ್ಸು ಅಂತ ಜಗಳ ಮಾಡ್ಬೇಕಾದ್ರೆ ಯಾರು ಲೈನ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ? ಹೂ ಇಸ್ ಥಿಂಕಿಂಗ್ ಅಬೌಟ್ ವಾಟ್ ಐ ಆಮ್ ಸಪೋಸ್ ಟು ಸೇ? ಯು ಹ್ಯಾವ್ ಟು ಸೇ. ಯು ಡೋಂಟ್ ಮೀನ್ ಇಟ್, ಯು ಸೇ. ಯು ಮೀನ್ ಇಟ್, ಯು ಸೇ. ಯು ಜಸ್ಟ್ ಸೇ. ದೆನ್ ಐ ವಾಸ್ ಲೈಕ್ ಓಕೆ, ನಾನು ಏನು ಬೇಕಾದ್ರೆ ಹೇಳ್ಬೋದಾ, ಸರಿ ಓಕೆ. ನನಗೆ ಇನ್ನೊಂದು ಏನಾದ್ರು ಸಿಂಗ್ ಸೌಂಡ್ ಬೇರೆ ಅಲ್ವಾ, ನಾನು ಏನೋ ಒಂದು ಹೇಳಿ ಅಲ್ಲೇನೋ ಒಂದು ಮಾಡ್ಬೋದು. ನೀನು ಅದೆಲ್ಲ ತಲೆ ಕೆಡ್ಸ್ಕೊಬೇಡ. ನೀನು ಇವಾಗ ಜಗಳ ಮಾಡ್ತಾ ಇದೆಯಾ, ಇದು ಸಿಚುವೇಶನ್, ನೀನು ಏನು ಮಾಡ್ತೀಯೋ ಮಾಡು ಅಂತ. ನೀನು ಹೊಡಿ, ತಳ್ಳು, ಓದಿ ಅಂತ ಹಿ ಗೇವ್ ಮಿ ದಟ್ ಫ್ರೀಡಮ್. ದೆನ್ ನನ್ಗೇನಾಯ್ತು ಆ್ಯಕ್ಚುಲಿ ಐ ಡೋಂಟ್ ನೋ, ಐ ಗಾಟ್ ಇನ್ ಟು ಅ ಟ್ರಾನ್ಸ್. ಇಸ್ ಲೈಕ್ ನೀನು ಹೆಂಗೋ ಹೇಳ್ತೀಯ, ನೀನು ನನ್ನ ಮಗಳಲ್ಲ ಅಂತ ಹೆಂಗೆ ಹೇಳ್ತೀಯ, ನಾನು ಇದೆಲ್ಲ ಮಾಡಿದ್ಮೇಲೆ ಹೆಂಗೆ ಹೇಳ್ತೀಯ ಅಂತ ನಾನು ಸೆರಗ್ ಬಿದ್ದೋಗ್ತಾ ಇದೆ. ಐ ಡಿಂಟ್ ಕೇರ್. ಹಿಂಗೆ ತೊಗೊಂಡು ಮತ್ತೆ ಹಾಕೊಂಡು, ಇಟ್ ವಾಸ್ ನಾಟ್ ರಿಹರ್ಸ್ಡ್, ಇಟ್ ಜಸ್ಟ್ ಹ್ಯಾಪೆಂಡ್. ಸೊ ದಟ್ ಸೀನ್, ದಟ್ ಟೇಕ್ ವಾಸ್ ಫೈನಲ್ ಟೇಕ್. Like after he gave me that input and we did something that was final. So that's how it happened. I think the inputs matter, like how they say, what they're saying, adradu background illa the trivia that they give us, it matters. What point they tell you what? Yeah. And I think good directors just trigger that element, like that something in you. A point alli nilsi idu aagta ide, out they start speaking to you in first person. Ee character ge hinga aagta ittu anta helad nilsi. I've seen that with Hemant also. Like that scene where she is sitting and crying, our tape record ಕೇಳಿಸ್ಕೊಂಡು, just that was one take, that was the last take, like single take we finished it. So ಅವ್ರು ಬಂದಿದ್ದು ಹೇಳಿದ್ದು, ನೀನು ಹಿಂದೆ ಅವನು ಇದನ್ನು ಮಾಡ್ತಾ ಇದ್ದಾನೆ, ನೀನು ಇಲ್ದಿರ್ಬೇಕಾದ್ರೆ ಅವನು ಇದು ಮಾಡ್ತಾ ಇದ್ದಾನೆ, ಇದು ನೀನು ಅಂತ ಹೇಳಿದಾಗ ನನಗೆ ಹೆಂಗೆ ಮಾಡ್ತಾನೆ ಹಿಂಗೆ ಅಂತ ನಾನು ಓಕೆ ಐ ಆಮ್ ರೆಡಿ, ಓಕೆ ಐ ಆಮ್ ರೆಡಿ. ದೆನ್ ಐ ವಾಸ್ ಲೈಕ್ he can't do this to me. Then you live that character, I think. I just lived it. ನಾನು ಸುರಭಿ ಆದೆ ಆವಾಗ ಆ ಪಾಯಿಂಟಲ್ಲಿ. ನನಗೆ ಎಷ್ಟೊಂದು ಜನ, ಐ ಆಮ್ ಸ್ಲೀಪಿಂಗ್ ಅರೌಂಡ್ ವಿತ್ ಅ ಲಾಟ್ ಆಫ್ ಪೀಪಲ್, ದಟ್ ವಾಸ್ ಮೈ ಪ್ರೊಫೆಷನ್, ಬಟ್ ಐ ಗೇವ್ ಮೈ ಸೆಲ್ಫ್ ಟು ಯು. ಹೌ ಕ್ಯಾನ್ ಯು ಡೂ ದಿಸ್? ನೌ ಐ ಬಿಕಮ್ ಪೊಸೆಸಿವ್. That is what you get to, I think. That is how I at least got to that point. ನಾನು ಆಗಲೇ ಹೇಳಿದ ಹಾಗೆ ಈ ಜರ್ನಿಗೆ ಓಮ್ ಅಂತ ಬರ್ತಿದ್ದೆ, ನೀವು ಅಲ್ಲಿಂದ ಎಲ್ಲವನ್ನೂ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ? ಏನು ನೋಡ್ತಾ ಇದೆ ನಿಮ್ಮ ತಲೆಯಲ್ಲಿ? ಅಂದರೆ ಇವಾಗ ಹೇಳೋದು ಬೇಡ, ಅದನ್ನು ತುಂಬ ದೊಡ್ಡದಾಗಿ ಏನೇನೋ ಓಡ್ತಾ ಇದೆ ತಲೆಯಲ್ಲಿ. ಸೊ ಅದೆಲ್ಲವನ್ನು ಇವಾಗಲೇ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಬಹುದೇನೋ. ಸೊ ಅದನ್ನು ಆಚೆ ಇಟ್ಟು ಅದು ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಏನೇನು ಓಡಿತ್ತು ನನ್ನ ತಲೆಯಲ್ಲಿ ಅಂತ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಅದನ್ನು ಬಿಟ್ಟು ನನಗೆ ತುಂಬ ಕ್ಲಾರಿಟಿ ಇದೆ, ತುಂಬ ಕಾಮಾಗಿದ್ದೀನಿ. ನನಗೆ ನಿಶಾಂತ್ ಸರು ಫಸ್ಟ್ ನಾನು ಅವ್ರನ್ನ ಅಪ್ರೋಚ್ ಮಾಡಿದಾಗ ನನಗೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಇದು ಮಾಡ್ತಾಯಿದ್ದೀನಿ ಅಂತ ಏನು ನಂಗೆ ಮಾತು ಕೊಟ್ಟು ನನಗೆ ಏನು ಹೇಳಿದರು, ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಆಮೇಲೆ ನಾನು ಶೆಟ್ರ್ ಮೇಲೆ ನಂಬಿಕೆ ಏನಿಟ್ಟಿದ್ದೆ, ಶೆಟ್ರೆ ಈಗ ಮಾಡಿಕೊಡ್ತೀರಾ, ಅದು ನಂಗೆ ಏನು ಕತೆ ಹೇಳಿದ್ರು, ನನ್ನ ಡಾಲಿ ಹಿಂಗೆ ತಂದು ಕೊಡ್ತೀನಿ ಅಂತ ಅವ್ರೇನು ಹೇಳಿದ್ರು, ಅದಕ್ಕೆ ಅವರು ಬದ್ಧವಾಗಿದ್ದಾರೆ. ನಾವು ಏನು ಟೀಮ್ ಕಟ್ಟಿದ್ವಿ, ನಾವೆಲ್ಲ ಸೇರಿಕೊಂಡು ಟೀಮ್ ಏನು ಮಾಡ್ಕೊಂಡ್ವಿ, ಔಟ್ಪುಟ್ಟಿಂಗ್ ತರ್ತೀವಿ ಅಂತ ನಾವೆಲ್ಲ ಏನು ಇಮ್ಯಾಜಿನ್ ಮಾಡಿದ್ವಿ, ಅದಲ್ಲಿದೆ. ಸೊ ಅದೆಲ್ಲ ಒಂದು ಸಾರ್ಥಕತೆ ನನ್ನಲ್ಲಿದೆ. ಖುಷಿಯಾಗಿ ಸಮಾಧಾನವಾಗಿ ಆರಾಮಾಗಿದ್ದೀನಿ ನಾನು. ಈ ಕಾಂಪಿಟೇಷನ್ನು ಆವತ್ತು ದಿನ ಬೇರೆ ಭಾಷೆಗಳು ಯಾವ ಚಿತ್ರ ಬರುತ್ತೆ, ಕನ್ನಡದ ಬೇರೆ ಯಾವ ಚಿತ್ರ ಬರುತ್ತೆ, ಅದೆಲ್ಲ ತಲೆ ಓಡ್ತಾ ಇದೆಯಾ? ಇಲ್ಲ ಸರ್, ಅಷ್ಟೊಂದು ನನಗೆ ಅದು ಇದಾಗ್ತಿಲ್ಲ ನನಗೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಜನ ಬಂದೇ ಬರ್ತಾರೆ. ಬಹುಶಃ ಹೊಸಬರು ಅನ್ನೋ ಕಾರಣಕ್ಕೆ ಓಪನಿಂಗ್ ದೊಡ್ಡದಾಗಿ ಸಿಗದೇ ಇರಬಹುದು, ನಾನು ಹೇಳ್ತಿರೋದು ಗೊತ್ತಿಲ್ಲ ನಮಗೆ, ಅದು ದೊಡ್ಡದಾಗ್ಬೋದು ಅಥವಾ ಆಗದೇ ಇರಬಹುದು. ಬಟ್ ಎಷ್ಟು ಜನ ಬರ್ತಾರೆ ಫಸ್ಟೇ, ಅದು ನೋಡಿದಾಗ ರಿಯಾಕ್ಷನ್ ಚೇಂಜ್ ಆಗೇ ಆಗುತ್ತೆ. ಮೌತ್ ಪಬ್ಲಿಸಿಟಿ ಏನಿದೆ ನಮ್ಮದು ತುಂಬ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಪರಭಾಷೆ ಚಿತ್ರ ಬರ್ತಾ ಇದೆಯೋ ಅಥವಾ ದೊಡ್ಡದಾಗಿ ಬರ್ತಾ ಇದೆಯೋ ಅದಷ್ಟೊಂದು ನಮಗೆ ಮ್ಯಾಟ್ರ್ ಆಗದೇ ಇರ್ಬೋದು ಅಂತ ನನಗೊಂದು ಭಾವನೆ ಸರ್. ಅದು ರನ್ ಟೈಮ್ ಎಷ್ಟಿದೆ ಚಿತ್ರದ್ದು? 2 hours 20 minutes ಅಲ್ಲ, 30, ಓಕೆ 2:30. ಸರ್, ಬೇಕರಿ ಬಂದ್ ಮಾಡಿದ್ರಾ? ಬೇಕ್ರಿ ಸೇಲ್ ಮಾಡಿದ್ವಿ. ವೆರಿ ಗುಡ್. ಅವಾಗಲೂ ಸೇಲ್ ಆಯಿತು. ವೆರಿ ಗುಡ್. ನಿಮ್ಮ ಮೈಂಡ್ ಸೆಟ್ ಏನಾಗಿದೆ ಈಗ? ಮೈಂಡ್ ಸೆಟ್ ಅಂದರೆ ನನ್ನ ಪ್ರಕಾರ ನಾನು ಆಲ್ರೆಡಿ ಸಕ್ಸಸ್ಫುಲ್ ಅಂತ.
ಅಂದರೆ ಇಷ್ಟರ ತನಕ ನಾನು ಅನ್ನಲ್ಲ, ಅಂದರೆ ಇಲ್ಲಿ ಕುತ್ಕೊಳ್ಳೋದನ್ನು ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂತ. ಸೊ ಇಲ್ಲಿ ತನಕ ನಾನು ಬಂದಿದ್ದೆ ಅಂದರೆ ದಿಸ್ ಇಸ್ ದ ಸಕ್ಸಸ್. ಸೊ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿ ಅದನ್ನು ಶೂಟಿಂಗ್ ಮುಗಿಸಿ ಅದನ್ನು ಬಂದು ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಈಗ ಸಿನಿಮಾ ರಿಲೀಸ್ ಪಾಯಿಂಟ್. ಸೊ ಇದೇ ನಂಗೆ ಆಲ್ರೆಡಿ ಸಕ್ಸಸ್ ಅಂತ. ಇನ್ನೇನೇ ಸಿಕ್ಕಿದ್ರು ಇಟ್ಸ್ ಬೋನಸ್. ಸೊ ಆ ಕಾನ್ಫಿಡೆನ್ಸ್ ಇದೆ. ಅಂದರೆ ಯಾರು ಸಿನಿಮಾಗೆ ಥಿಯೇಟ್ರಿಗೆ ಬಂದು ಅವ್ರು ಕೂತ್ಕೊಂಡು ಸಿನಿಮಾ ನೋಡಿ ಅವ್ರು ಖಂಡಿತ ಆಚೆ ಹೋಗ್ತಾ ಚೇತುನ, ದೀಕ್ಷನ ಅಥವಾ ಮಾರ್ನಮೆಯನ್ನು ಅವ್ರ ತಲೆಯಲ್ಲಿ ತಗೊಂಡು ಹೋಗ್ತಾರೆ. ಒಂದಿಷ್ಟು ಜನರಿಗೆ ಹೇಳ್ತಾರೆ, ಇಲ್ಲ ಈ ಥರದೊಂದು ಸಿನಿಮಾ ನೋಡ್ಕೊಂಬಂದೆ, ಇದನ್ನು ಹೋಗಿ ನೋಡಿ ಅಂತ ರೆಫರ್ ಮಾಡ್ತಾರೆ ಅನ್ನುವಷ್ಟು ಕಾನ್ಫಿಡೆನ್ಸ್ ನನಗೆ ಇದೆ ಅಂತ. ಥ್ಯಾಂಕ್ ಯು. ಇವರು ಸ್ಟೇಜ್ ಮೇಲೆ ಹೇಳಿದರು ದಟ್ ನಿಮಗೆ ಥ್ಯಾಂಕ್ ಯು ಮೇಡಮ್ ನಮ್ಮ ಚಿತ್ರವನ್ನು ಒಪ್ಕೊಂಡಿದ್ದಕ್ಕೆ ಅಂತ. ಅಫ್ಕೋರ್ಸ್ ಅವರು ತಮ್ಮದೇ ಆದ ರೈಟಲ್ಲಿ ಒಂದು ದೊಡ್ಡ ಸ್ಟಾರೇ. ಬಟ್ ನಾನು ಅದನ್ನು ಒಪ್ತೀನಿ ದಟ್ ಯು ಕಮಿಂಗ್ ಆನ್ ಬೋರ್ಡ್ ಹ್ಯಾಸ್ ಮೇಡ್ ಅ ಡಿಫ್ರೆನ್ಸ್ ಅಂತ ನಾನು ಅದನ್ನು ನಂಬ್ತೀನಿ. ನಿಮ್ಮ ವಿಷಯ ಏನಾಗಿದೆ ಮಾರ್ನವಿಗೆ? ನಾನು ಐವ್ ಆಲ್ವೇಸ್ ಬಿಲೀವ್ಡ್ ಇನ್ ಬೀಯಿಂಗ್ ಪಾರ್ಟ್ ಆಫ್ ಗುಡ್ ಸ್ಕ್ರಿಪ್ಟ್ಸ್. ಸ್ಮಾಲ್ ಬಿಗ್ ಶಾರ್ಟ್ ಫಿಲ್ಮ್ಸ್ ಐ ಡೋಂಟ್ ಕೇರ್. ಐ ಆಮ್ ವೆರಿ ಗ್ರೀಡಿ ದಟ್ ವೇ. ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಗುಡ್ ಫಿಲ್ಮ್ಸ್. ಆ್ಯಂಡ್ ಅದನ್ನು ಅವ್ರು ಇವಾಗ ನನ್ನ ಹೆಸರು ನೀವು ಅಂದ್ಕೊಂಡು ನನಗೆ ಏನೋ ಅದಕ್ಕಿಂತ ದೊಡ್ಡ ವ್ಯಾಲಿಡೇಷನ್ ನನಗೇನು ಸಿಗೋಕ್ಕೆ ಚಾನ್ಸೇ ಇಲ್ಲ. ಸೊ ದಟ್ ನನಗೆ ಆಲ್ರೆಡಿ ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಸೊ ನನಗೆ the story was nice, the character is amazing, I get to do another something different that I've not done. ಅದೇ ನನಗೆ ಮುಖ್ಯ ಆಗಿತ್ತು. ಆ್ಯಂಡ್ ಎಲ್ಲವೂ ಸಿಗ್ತಿರ್ಬೇಕಾದ್ರೆ ಆ್ಯಂಡ್ ಅ ಗುಡ್ ರೆಮ್ಯುನರೇಷನ್ ದಟ್ ಮೈ ಪ್ರೊಡ್ಯೂಸರ್ ಗೇವ್ ಮೀ. ಸೊ ಇದೆಲ್ಲನೂ ಕೂಡ ಬಂದಾಗ ಅದೇ ವೈ ವಿಲ್ ಐ ನಾಟ್ ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ಸೋ ನೈಸ್. ಸೊ ಇದೆಲ್ಲನೂ ಚೆನ್ನಾಗಿ ಬಂದಿದೆ ಅಂದಮೇಲೆ ಆಡಿಯನ್ಸ್ಗೆ ಆ ಕತೆ ಇಷ್ಟ ಆಗಲೇಬೇಕು. ಬಿಕಾಸ್ ನಾವೆಲ್ಲರೂ ಅಷ್ಟೇ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ಸೊ ಐ ಥಿಂಕ್ ದ್ಯಾಟ್ ಈಸ್ ವೈ ಐ ಟುಕ್ ದಿಸ್ ಇನ್ ದ ಫಸ್ಟ್ ಪ್ಲೇಸ್ ಆ್ಯಂಡ್ ಇಟ್ಸ್ ಗಿವನ್ ಮೀ 100% ಸ್ಯಾಟಿಸ್ಫ್ಯಾಕ್ಷನ್. ಸೊ ಐವ್ ಥಾರಲಿ ಎಂಜಾಯ್ಡ್ ಬೀಯಿಂಗ್ ಆನ್ ದಿಸ್ ಸೆಟ್. ಕ್ಯಾರೆಕ್ಟರ್ ಪ್ಲೇ ಮಾಡೋದ್ರಿಂದ ಹಿಡಿದು ಈ ಎಲ್ಲರ ಇಂಟ್ರಾಕ್ಷನಿಂದ ಹಿಡಿದು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ಹ್ಯಾಸಲ್ ಫ್ರೀ. ಸೊ ನನಗೆ ಆ ಎಕ್ಸ್ಪೀರಿಯನ್ಸ್, ಆ ಪಾಸಿಟಿವಿಟಿಯಿಂದ ಐ ಆಮ್ ಸಿಟ್ಟಿಂಗ್ ಹಿಯರ್ ಗಿವಿಂಗ್ ಎವ್ರಿ ಇಂಟರ್ವ್ಯೂ ವಿತ್ ದ ಸೇಮ್ ಎಕ್ಸೈಟ್ಮೆಂಟ್. ಅಫ್ಕೋರ್ಸ್ ನಾವೆಲ್ಲರೂ ಒಂದೇ ಹೇಳ್ತಾ ಇದ್ದೀವಿ, ಆದರೆ ಅದೆಲ್ಲೂ ಪ್ರತಿ ಸರ್ತಿ ಅದು ಡಿಫ್ರೆಂಟ್ ಅನಿಸ್ತಿರೋದು. ಯಾಕೆ ಅಂದರೆ ನಾನು ಅನುಭವಿಸಿದ್ದು, ನಾನು ಮಾಡಿದ ಪಾತ್ರ, ನಮಗಿರೋ ಕಥೆ ಚೆನ್ನಾಗಿದೆ, ಅದು ಜನ ಬಂದು ನೋಡಲೇಬೇಕು ಬೈ ಎನಿ ಚಾನ್ಸ್ ಅನ್ನೋದೊಂದು. ಸೊ ಆ ಒಂದು ಕಾನ್ಫಿಡೆನ್ಸಲ್ಲಿ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಹಿಯರ್. ಐ ಲವ್ಡ್ ಇಟ್ ಬ್ಯಾಕ್ ದೆನ್, ಐ ಸ್ಟಿಲ್ ಬಿಲೀವ್ ಇಟ್. ಬಿಕಾಸ್ ನೀವು ಹೇಳ್ದಂಗೆ ಟ್ರೇಲರ್ ನೋಡಿದಾಗ ನನಗೂ ವಾವ್, ನಾನು ಅವತ್ತು ಕೇಳಿದ್ದು ಇವರು ನೆರವೇರಿಸಿದ್ದಾರೆ, ನನಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಅಂತ. ಅದು ಆ್ಯಕ್ಚುಲಿ ಫಸ್ಟ್ ಡೇನೇ ನಾನು ಮಾನಿಟರಲ್ಲಿ ನಾನು ಟೇಕ್ ಮುಗಿಸಿ ಬಂದು ನೋಡಿದಾಗ ದಿಸ್ ಇಸ್ ನೈಸ್, ದಿಸ್ ಅನಿಸಿದ್ದು ನನಗೆ. ಆ ತೃಪ್ತಿಯಿಂದನೇ ಕೆಲಸ ಮಾಡಿದ್ದು. ಸೊ ಅದು ಈಗಲೂ ಐ ಥಿಂಕ್ ಅವರು ನೆರವೇರಿಸಿದ್ದಾರೆ ಆ್ಯಂಡ್ ಅದನ್ನು ಜನ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ನಾನು ನಿಮ್ಮಿಬ್ಬರನ್ನ ಮೊದಲನೇ ಸಲ ಭೇಟಿ ಆಗ್ತಿರೋದು. ಬಟ್ ಟ್ರೈಲರ್ ನನಗೊಂದು ಪಾಸಿಟಿವ್ ಫೀಲಿಂಗನ್ನು ಕೊಡ್ತು. ಇವ್ರನ್ನ ಮುಂಚೆನೇ ಭೇಟಿ ಆಗಿದ್ದೆ, ಆದರೆ ಈ ಮಾತುಕತೆ ಕೂಡ ನನಗೆ ತುಂಬ ಒಂದು ಪಾಸಿಟಿವ್ ಫೀಲಿಂಗನ್ನು ಕೊಟ್ಟಿದೆ. ಟ್ರಾನ್ಸ್ಲೇಟ್ ಆಗಲಿ ಸ್ಕ್ರೀನ್ ಮೇಲೆ ಅಂತ ಆಶಿಸ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.